ಅಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣ ಮತ್ತು ಖರ್ಗೆ ಅವರ ಭಾಷಣ ಪ್ರಸ್ತಾಪದಲ್ಲಿ ಮೇನ್ ವಿಚಾರ ಅಂತಂದ್ರೆ ಮೋಹನ್ ಭಾಗವತ್ ಅವರು ಕೊಟ್ಟಂತ ಒಂದು ಹೇಳಿಕೆ 1947 ನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ರಾಮ ಮಂದಿರ ಉದ್ಘಾಟನೆ ದಿವಸನೇ ಸ್ವಾತಂತ್ರ್ಯ ಸಿಕ್ತು ಅನ್ನುವಂತ ಹೇಳಿಕೆ ಬಹಳ ಸ್ಪಷ್ಟವಾಗಿ ಅಷ್ಟೇ ಹೇಳಿಲ್ಲ. RSS ನ ಸರಸಂಘ ಚಾಲಕರಾದ ಮೋಹನ್ ಭಾಗವತರ್ ಅವರು ಹೇಳಿಕೆ ಕೊಟ್ಟಿರೋದು ನೋಡಿದಾಗ ಆಗಸ್ಟ್ 15, 1947ನೇ ಇಸ್ವಿಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಮತ್ತೆ ಸಂವಿಧಾನದ ವಿಚಾರದಲ್ಲೂ ಸಹ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಂಘ ಪರಿವಾರದವರು ಯಾವತ್ತೂ ಸಹ ನಮ್ಮ ಸಂವಿಧಾನವನ್ನ ಮತ್ತೆ ತ್ರಿವರ್ಣ ಧ್ವಜವನ್ನು ಒಪ್ಕೊಂಡಿಲ್ಲ. ಯಾರು ಸಂವಿಧಾನವನ್ನ ತ್ರಿವರ್ಣ ಧ್ವಜವನ್ನು ಒಪ್ಕೊಳ್ಳಲ್ಲ ಅವರು ದೇಶದ್ರೋಹಿಗಳು ಅಂತೇಳಿ ನಾವೆಲ್ಲರೂ ಸಹ ಭಾವಿಸ್ತೇವೆ. ಇವ್ರಿಗೇನಾದ್ರೂ ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಹೋದ ವರ್ಷ ರಾಮ ಮಂದಿರ ಉದ್ಘಾಟನೆ ಆಗೋ ಸಂದರ್ಭದಲ್ಲಿ ಅಂತ ಮಾತಾಡಿದಾಗ, ಸಂವಿಧಾನದ ವಿರುದ್ಧ ಮಾತಾಡಿದಾಗ ಇದು ದೇಶದ್ರೋಹದ ಕೆಲಸ ಆಗುತ್ತೆ. ಇವರನ್ನ ದೇಶದ್ರೋಹದ ಕಾನೂನು ಅಡಿಯಲ್ಲಿ ಇವರು ವಿರುದ್ಧ FIR ದಾಖಲಾಗಬೇಕಾಗುತ್ತೆ. ಸರ್, ಸತೀಶ್ ಜಾರಕಿಹೊಳಿ ಅವರೊಂದು ಮಾತು ಹೇಳಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಅವರ ಅವಧಿ ಮೀರಿದೆ, ಲೋಕಸಭೆಯವರೆಗೂ ಕೂಡ ಮುಂದುವರಿಬೇಕು ಅಂತ AICC ನಾಯಕರು ಹೇಳಿದ್ರು. ಆದ್ರೆ ಆ ವಾಯ್ದೆ ಮುಕ್ತಾಯ ಆಗಿದೆ, ಈಗಲಾರು ಬದಲಾಯಿಸಬೇಕು, ಇಲ್ಲ ಬದಲಾಯಿಸಲ್ಲ ಅನ್ನೋದಾದ್ರೂ ಹೇಳಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಹೇಳಿಕೆನ ತಾವು ನಮ್ಮ ಕರ್ನಾಟಕ ರಾಜ್ಯದ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೇಳಿದ್ರೆ ಅವರು ಹೇಳ್ತಾರೆ. ಮತ್ತೆ ಇವತ್ತು ಕಾಂಗ್ರೆಸ್ ಪಕ್ಷದ ಉದ್ಘಾಟನೆ, ಕಚೇರಿ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಒಂದು ಐತಿಹಾಸಿಕವಾದ ಒಂದು ಘಟನೆ ನಮ್ಮೆಲ್ಲರಿಗೂ ಸಹ. 2009ನೇ ಇಸ್ವಿನಲ್ಲಿ ಶಂಕುಸ್ಥಾಪನೆ ಮಾಡಿದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡಿ ಅವರ ಕಾಲಾವಧಿಯಲ್ಲೇ 15 ವರ್ಷದಲ್ಲಿ ಈ ಒಂದು ಐತಿಹಾಸಿಕ ಕಾಂಗ್ರೆಸ್ ಪಕ್ಷದ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದಾರೆ. ಇದನ್ನ ಬಹಳ ಹಿಂದೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅವರ ಅನಿಸಿಕೆ ಇತ್ತು ವರ್ಕಿಂಗ್ ಕಮಿಟಿನಲ್ಲಿ, ಕಾಂಗ್ರೆಸ್ ಪಕ್ಷದ ಕಟ್ಟಡ ಹಸ್ತಿನಾಪುರದಲ್ಲೇ ಕಟ್ಟಬೇಕು ಅಂತ ಹೇಳಿ ದೆಹಲಿಯಲ್ಲಿ ಅದರ ಕನಸನ್ನು ನನಸು ಮಾಡಿದ್ದಾರೆ. ಮತ್ತು ದೇಶದ ತುಂಬಾ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಕನಸಿತ್ತು, ಒಳ್ಳೆ ಒಂದು ಕಾಂಗ್ರೆಸ್ ಪಕ್ಷದ ಕಚೇರಿ ಉದ್ಘಾಟನೆ ಆಗಬೇಕು ಅಂತ ಹೇಳಿ. ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಕಟ್ಟಡ ಇದು ಕೇವಲ ಒಂದು ಕಟ್ಟಡ ಅಲ್ಲ, ಇಟ್ಟಿಗೆ ಮತ್ತು ಕಲ್ಲಿಂದ ಕಟ್ಟಿರ್ತಕ್ಕಂಥದ್ದಲ್ಲ. ಇವತ್ತಿನಿಂದ ಯಾರು ಈ ರಾಷ್ಟ್ರದ ಒಂದು ಚಿಂತನೆ ಇದೆ ಸರ್ವಧರ್ಮ ಸಮಭಾವ ಅಂತ ಹೇಳಿ ಅದರ ವಿರುದ್ಧ ಇದ್ದಾರೆ, ಅದರ ವಿರುದ್ಧ ಹೋರಾಟ ಮಾಡಿ ಸಂವಿಧಾನ ಮತ್ತು ಜಾತ್ಯತೀತ ತತ್ವ ಮತ್ತು ತ್ರಿವರ್ಣ ಧ್ವಜವನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಹೋರಾಟ ಇವತ್ತಿನಿಂದ ನಡಿಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಕರೆ ಕೊಟ್ಟಿರ್ತಕ್ಕಂಥ ಮೂಲ ಉದ್ದೇಶ ಮೋಹನ್ ಭಾಗವತ್ ಅವರು ಮಾಡಿರ್ತಕ್ಕಂಥ ಹೇಳಿಕೆ. ಯಾಕಂದ್ರೆ ದಿನನಿತ್ಯವೂ ಸಹ ಭಾರತ ದೇಶದ ಏನು ಒಂದು ಐಡಿಯಾ ಆಫ್ ಇಂಡಿಯಾ ಅಂತ ಏನು ಹೇಳ್ತೀವಿ ಅದರ ವಿರುದ್ಧ ಹೇಳಿಕೆ ಕೊಟ್ಕೊಂಡೇ ಬಂದಿದ್ದಾರೆ. ಯಾಕಂದ್ರೆ ಅವರಿಗೆ ಸ್ವತಂತ್ರ ಹೋರಾಟದಲ್ಲಿ ಯಾರೂ ಸಹ ಸಂಘ ಪರಿವಾರದವರು ಪಾಲ್ಗೊಂಡಿರಲಿಲ್ಲ. ಆದ್ರಿಂದ ಹೊಸ ಅಧ್ಯಯನವನ್ನು ಪ್ರಾರಂಭ ಮಾಡ್ಲಿಕ್ಕೆ ಹೋಗ್ತಾರೆ. ಅಧ್ಯಯನ ಅಂತ ಹೇಳಿದ್ರೆ ಸಂವಿಧಾನವನ್ನ ರದ್ದು ಮಾಡ್ಲಿಕ್ಕಂತ ಪ್ರಯತ್ನ ಮತ್ತು ತ್ರಿವರ್ಣ ಧ್ವಜವನ್ನು ಒಪ್ಕೊಳ್ಳದೆ ಇರತಕ್ಕಂಥ ಪ್ರಯತ್ನ, ಇವೆರಡೂ ಸಹ ದೇಶದ್ರೋಹದ ಕೆಲಸ ಆಗುತ್ತೆ. ಸಂವಿಧಾನದ ವಿರುದ್ಧ ಮತ್ತೆ ತ್ರಿವರ್ಣ ಧ್ವಜದ ವಿರುದ್ಧ ಮಾತಾಡೋರ ವಿರುದ್ಧ FIR ದರ್ಜೆ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಒತ್ತಾಯ. ಸರ್, ಜಾತಿ ಗಣತಿ ವರದಿ ನಾಳೆ ಸಂಪುಟದಲ್ಲಿ ಮಂಡನೆ ಆಗುತ್ತೆ ಅನ್ನುವಂತ ಚರ್ಚೆ ನಡೀತೈತೆ. ಅದನ್ನು ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ನಾಳೆ ಮಂಡನೆ ಆಗಲ್ಲ ಅಂತ. ಅಂದ್ರೆ ಸಮುದಾಯವಾರು ಚರ್ಚೆಗಳು ಶುರುವಾಗ್ತಿದ್ದಾಗ ಸರ್ಕಾರಕ್ಕೆ ಏನಾದ್ರು ಭಯ ಕಾಡ್ತಿದೆಯಾ? ಈಗ ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾರೆ ಅನ್ನೋದು ಅವ್ರ ಹತ್ರ ಕೇಳೋದು ಬಹಳ ಒಳ್ಳೇದು. ಮತ್ತು ಜಾತಿ ಗಣತಿ ಅದನ್ನು ಈಗಾಗಲೇ ನಾವು ಪ್ರಣಾಳಿಕೆಯಲ್ಲಿ ಹೇಳಿದೀವಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಸಹ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಣಾಳಿಕೆಯಲ್ಲೂ ಸಹ ಇದೆ, ಜಾತಿ ಗಣತಿ ಆಗಬೇಕು, ಕಾಸ್ಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿ. ಅದು ಯಾವ ಸಂದರ್ಭದಲ್ಲಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.